caste dash a nation with a nation. Caste is a nation by itself. Each caste is a nation. So that means hundreds and hundreds of castes are there all over the country. So India is not a nation. India is a country of several nations. The original inhabitants of India are three: the scheduled castes, the scheduled tribes, and the backward castes. There is a huge chunk of 65% of the population. British rule was also good, just. Dr. Ambedkar, the father of India, also says that. And it is in the Brahminical scripture that we, the untouchables, should not read, should not write, should not see. We were kept poor and hence illiterate. ಆ ಕಾಲದಲ್ಲಿ ಅವ್ರಿಗೆ ದೇವರಾಜ ಅರಸು ಭಾಳ ದೊಡ್ಡ ಬೆಂಬಲ ಕೊಟ್ಟಿದ್ರು. ಮತ್ತು ದೇವರಾಜ ಅರಸರನ್ನ ಭಾಳ ಇಷ್ಟಪಡ್ತಾಯಿದ್ರು ಇವರು. ನಂತರ ಬಂಗಾರಪ್ಪನವ್ರ ಇಷ್ಟಪಡ್ತಾಯಿದ್ರು. ಹಾಗಾಗಿ ಇವರು ಅನೇಕ ಸರ್ತಿ ಇವರು ತಗೊಳ್ತಕ್ಕಂಥ ತೀರ್ಮಾನಗಳು ಅದನ್ನು ಬೆಂಬಲಿಸಿ ಸರ್ಕಾರದಲ್ಲಿ ಅನೇಕರು ಅವ್ರ ಪರವಾಗಿ ಮಾತಾಡ್ತಾಯಿದ್ರು. ಆದರೆ ವಿರೋಧಿಗಳು ದೊಡ್ಡ ಪ್ರಮಾಣದಲ್ಲಿದ್ದರು. ಭಾಳ ಮುಖ್ಯವಾಗಿ ಪತ್ರಿಕಾ ರಂಗದಲ್ಲಿ ಇವ್ರಿಗೆ ಅನೇಕ ಜನ ವಿರೋಧಿಗಳಿದ್ದರು. ಇವ್ರು ಬರ್ತದ ಲೇಖನಗಳೆಲ್ಲ ಟೀಕ್ಸೋರು ಭಾಳ ಜನ ಇದ್ದರು. ಹಾಗಾಗಿ ಅವ್ರು ಏನೇನೋ ತಪ್ಪಾಗಿ ಬರೆಯೋರು ಅದನ್ನೆಲ್ಲ ನೋಡಿ ಇವ್ರು ದಲಿತ ವಯಸ್ಸಲ್ಲಿ ಎಕ್ಸ್ಪೋಸ್ ಮಾಡ್ತಾಯಿದ್ರು. ಎಕ್ಸ್ಪೋಸ್ ಮಾತ್ರ ಮಾಡಲ್ಲ, ಅದ್ರ ಜೊತೆಗೆ ಏನು ಹೇಳ್ತಾ ಇದ್ದಾರೆ, ಇವರೇನು ನ್ಯಾಷನಲ್ ಪೇಪರ್ಸ್ ಅಂತ ಕರಿತಾ ಇದ್ದಾರೆ, ನ್ಯಾಷನಲ್ ಡೈಲೀಸ್ ಅಂತ, ಇವು ನ್ಯಾಷನಲ್ ಪೇಪರ್ಸ್ ಅಲ್ಲ, ಇವು ನ್ಯಾಷನಲ್ ಟಾಯ್ಲೆಟ್ ಪೇಪರ್ಸ್ ಅಂತ ಹೇಳ್ತಾ ಇದ್ರು. ಅಂದರೆ ಕಾಕಸ್ ರೂಮಲ್ಲಿ ಇಟ್ಟಿರ್ತಾರಲ್ಲ ಒರೆಸೋದಕ್ಕೆ, ಆ ಥರ ಪೇಪರ್ಗಳಿವು. ಇದು ಯಾವುದು ನ್ಯೂಸ್ಗಿಂತ ಹೆಚ್ಚಾಗಿ ವ್ಯೂಸ್ ಜಾಸ್ತಿ ಇರುತ್ತೆ, ಮತ್ತು ಅವ್ರ ವ್ಯೂಸ್ ಇರ್ತದೆ ಅದರಲ್ಲಿ, ನಿಮ್ಮ ತಲೆ ಕೆಡಿಸೋದಕ್ಕಂತ ಬರಿತಾ ಇರ್ತದೆ ಅಂತ ಹೇಳೋರು. ಇದು ನಂಬರ್ 1. ನಂಬರ್ 2, ಈ ದಲಿತ ಮೂವ್ಮೆಂಟ್ಗೆ ಒಂದು ವಿಶಾಲ ಅರ್ಥವನ್ನು ಕೊಟ್ಟಿದ್ದು ಅದು ವಿ ಟಿ ರಾಜಶೇಖರ್ ಅವರು. ಅಂದರೆ ಸೈದ್ಧಾಂತಿಕವಾಗಿ ಇಷ್ಟೊತ್ತಿಗಾಗಲೇ ಮಾನ್ಯವ್ರ ಕಾಂಶಿರಾಮ್ ಸಾಹೇಬರು ಅನ್ಟಚಬಲ್ ಇಂಡಿಯಾ ಅಂತ ಶುರು ಮಾಡಿ, ಅಪ್ರೆಸ್ಡ್ ಇಂಡಿಯಾ ಅಂತ ಮಾಡಿ, ನಂತರ ಬಹುಜನ್ ಟೈಮ್ಸ್ ಅಂತೇಳಿ 3ನೇ ಪತ್ರಿಕೆ ತಂದು, ಇಲ್ಲಿ ಎಲ್ಲಿ ತನಕ ಈ ಬಹುಜನರು 85% ಜನ ಬರೋದಿಲ್ವೋ ಅಲ್ಲಿ ತನಕ ದಲಿತರ ವಿಮೋಚನೆಯೂ ಇಲ್ಲ, ಭಾರತ ದೇಶಕ್ಕೂ ವಿಮೋಚನೆ ಇಲ್ಲ ಅಂತೇಳಿ ದೊಡ್ಡ ಪ್ರಮಾಣದ ಅವರು ಆಲ್ ಓವರ್ ಇಂಡಿಯಾ ಚಳುವಳಿ ಶುರು ಮಾಡಿದರು. ಅದಕ್ಕೊಂದು ಸೈದ್ಧಾಂತಿಕ ರೂಪ ಕೊಟ್ಟವರು ನಮ್ಮ ವಿ ಟಿ ರಾಜಶೇಖರ್ ಅವರು. ಕಾಂಶಿರಾಮ್ ಸಾಹೇಬರು ಮಾಡ್ದಂಗೆ 85% ವರ್ಸಸ್ 15% ಇತ್ತಲ್ಲ, ಅದನ್ನೇ ಇವರು ಫಾಲೋ ಮಾಡಿ ಬಹುಜನ್ ಸಮಾಜಕ್ಕೆ ವಿರುದ್ಧವಾಗಿ ಇಲ್ಲಿ ಹಿಂದೂ ನಾಜಿ ಸಮಾಜ ಇದೆ, ದೇ ಆರ್ ಓನ್ಲಿ ಮೈನಾರಿಟೀಸ್ ಅಂತ ಇವರು ಶುರು ಮಾಡಿದ್ರು. ಆ ಟೈಮಲ್ಲಿ ದಲಿತ ವಾಯ್ಸ್ಗೆ ಇದ್ದಂಥ ಹೆಸರು ಆರಂಭದಲ್ಲಿ ವಾಯ್ಸ್ ಆಫ್ ದಿ ಅಪ್ರೆಸ್ಡ್ ಇಂಡಿಯನ್ಸ್ ಅಂತ ಇತ್ತು. ಇವರು ಅದನ್ನು ಚೇಂಜ್ ಮಾಡಿ ದಿ ವಾಯ್ಸ್ ಆಫ್ ದಿ ಪರ್ಸಿಕ್ಯೂಟೆಡ್ ನ್ಯಾಷನಾಲಿಟೀಸ್ ಫೈಟಿಂಗ್ ಫಾರ್ ಹ್ಯೂಮನ್ ರೈಟ್ಸ್ ಆರ್ ಡಿನೈಡ್ ಹ್ಯೂಮನ್ ರೈಟ್ಸ್ ಅಂತ ಮಾಡಿದ್ರು. ಪರ್ಸಿಕ್ಯೂಟೆಡ್ ನ್ಯಾಷನಾಲಿಟೀಸ್ ಅಂದರೆ ತುಳಿಯಲ್ಪಟ್ಟ ರಾಷ್ಟ್ರೀಯತೆಗಳು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಚಿಂತನೆಯಿಂದ ಬಂದಿರೋದು. ಯಾಕಂದರೆ ಭಾರತ ದೇಶ ಇದೊಂದು ರಾಷ್ಟ್ರ ಆಗಿಲ್ಲ, ಎಲ್ಲಿ ತನಕ ಇಲ್ಲಿ ಜಾತಿಗಳಿರುತ್ತೋ ಅಲ್ಲಿ ತನಕ ಅದು ರಾಷ್ಟ್ರ ಆಗಲ್ಲ, ಹಾಗಾಗಿ ಇದನ್ನು ರಾಷ್ಟ್ರ ಅಂತ ಕರಿಬೇಡಿ ಅಂತೇಳಿ ಅವರು ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡಿದಾಗ, ಅದನ್ನು ಪ್ರೆಸೆಂಟ್ ಮಾಡಿದಾಗ ಹೇಳಿದಂಥ ಮಾತು. ಇವತ್ತು ಅಷ್ಟೇ ಭಾರತವನ್ನು ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತಾರೆ ವಿನ ಅದು ಇಂಡಿಯನ್ ನೇಷನ್ ಅಂತ ಹೇಳೋದಿಲ್ಲ, ಸಂವಿಧಾನದಲ್ಲಿ ಇಲ್ಲ. ಅದು ಸುಮ್ಮನೆ ಈ ಮನುವಾದಿಗಳು ಹೇಳ್ತಾ ಇದ್ದಾರೆ ಅಷ್ಟೇ ಇದೊಂದು ರಾಷ್ಟ್ರ ಅಂತ. ಇದು ರಾಷ್ಟ್ರ ಇನ್ನೂ ಆಗಿಲ್ಲ. ಯಾಕಂದರೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಜಾತಿ, ಪ್ರತಿಯೊಂದು ಜನಾಂಗ ಒಂದು ರಾಷ್ಟ್ರ ಆಗಿದೆ. ಯಾಕಂದರೆ ರಾಷ್ಟ್ರೀಯತೆಗೆ ಡೆಫಿನಿಷನ್ ಏನು? ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಪಾಕಿಸ್ತಾನ ಪಾರ್ಟಿಷನ್ ಆಫ್ ಇಂಡಿಯಾದಲ್ಲಿ ನೇಷನ್, ನ್ಯಾಷನಲಿಸಮ್, ನ್ಯಾಷನಾಲಿಟಿ ಈ ಮೂರಕ್ಕೂ ಡೆಫಿನಿಷನ್ ಹೇಳ್ತಾರೆ. ನೇಷನ್ ಅಂತ ಹೇಳಿದ್ರೆ ನೀವು ತಿಳ್ಕೊಂಡ್ರಂಗೆ ಒಂದು ಬಾರ್ಡರು, ಒಂದು ಭಾಷೆ ಅದಷ್ಟೇ ಆಗೋದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಅಲ್ಲಿರ್ತಕ್ಕಂಥ ಜನ ನಾವು ಒಂದು ಅಂತಕ್ಕಂಥ ಭಾವನೆ ಇರಬೇಕು. ಅಂದರೆ ಬಾಂಧವ್ಯ, ಬಿಲಾಂಗಿಂಗ್ನೆಸ್ ಅಂತ ಹೇಳ್ತಾರೆ. ಎಲ್ಲಿ ತನಕ ಐ ಡೋಂಟ್ ಫೀಲ್ ದ್ಯಾಟ್ ಯು ಬಿಲಾಂಗ್ ಟು ಮೀ ಅಥವಾ ಯು ಡೋಂಟ್ ಫೀಲ್ ದಟ್ ಐ ಬಿಲಾಂಗ್ ಟು ಯು, ನಾನು ನಿನ್ನವನು ಅನ್ನೋ ಭಾವನೆ ನಿನಗಿಲ್ಲ, ನೀನು ನನ್ನವನ ಭಾವನೆ ನನಗಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಅದೊಂದು ಗುಂಪಾಗಿರ್ತೀವಿ ಅಷ್ಟೇ. ನಾವು ಈ ಗುಂಪು ಒಂದು ಕಡೆ ಇದ್ದ ಮಾತ್ರ ಅದೊಂದು ರಾಷ್ಟ್ರ ಅನಿಸ್ಕೊಳ್ಳೋದಿಲ್ಲ. ಈ ಭಾವನೆಯಿಂದಾನೆ ಒಂದು ಜಾಗಕ್ಕೆ ಅಥವಾ ಒಂದು ಗಡಿ ಪ್ರದೇಶಕ್ಕೆ ಅದು ರಾಷ್ಟ್ರ ಅಂತಕ್ಕಂಥ ಅರ್ಥ ಬರೋದು. ಇದನ್ನು ಅರ್ಥ ಮಾಡಿಕೊಂಡು ವಿ ಟಿ ರಾಜಶೇಖರ್ ಅವರು ಪರ್ಸಿಕ್ಯೂಟೆಡ್ ನ್ಯಾಷನಾಲಿಟೀಸ್ ಅಂತ ಹೇಳಿದ್ರು. ದ ವಾಯ್ಸ್ ಆಫ್ ದಿ ಪರ್ಸಿಕ್ಯೂಟೆಡ್ ನ್ಯಾಷನಾಲಿಟೀಸ್ ಯಾರು? SC, ST, OBC, ಮುಸ್ಲಿಮ್ಸ್, ಸಿಖ್ ಆ್ಯಂಡ್ ಕ್ರಿಶ್ಚಿಯನ್ಸ್.
ಇವರೆಲ್ರಿಗೂ ಸಹಿತ ಅಂಬೇಡ್ಕರಿಸಮೇ ಮದ್ದು ಅಂತ ಹೇಳಿ ಅವ್ರಿಗೆಲ್ಲರೂ ಅಪ್ಲೈ ಆಗ್ತಕ್ಕಂಥ ಲೇಖನಗಳೇ ಬರೆದ್ರು. ಅವರ ಪ್ರತಿಯೊಂದು ಸಮಸ್ಯೆಗಳನ್ನು ಅಂಬೇಡ್ಕರ್ವಾದಿ ಕನ್ನಡಕದ ಮೂಲಕ ಹೇಳಿ ಅದು ಪರಿಹಾರವನ್ನು ಸೂಚಿಸಿದ್ರು. ಇದು ಭಾಳ ದೊಡ್ಡ ಕೆಲಸ, ಇದು ಯಾರೂ ಮಾಡಿರಲಿಲ್ಲ ಹಿಂದೆ. ಆ ಕೆಲಸವನ್ನು ಅವರು ಶುರು ಮಾಡಿದ್ರು. ಹಾಗೆಯೇ ಇಲ್ಲಿ ದಲಿತ ಚಳುವಳಿ ಅಂತ ಹೇಳಿದ್ರೆ ಆ್ಯಕ್ಷನ್ಗೆ ಒಂದು ರಿಯಾಕ್ಷನ್, ಘಟನೆಗೆ ಪ್ರತಿಘಟನೆ, ಅಷ್ಟಕ್ಕೆ ಅದು ಸೀಮಿತ ಆಗಿತ್ತು. ಅದಕ್ಕೆ ವಿಶಾಲವಾದ ಅರ್ಥವನ್ನು ಕೊಡ್ತಾ ಒಂದು ಘಟನೆ ನಡಿಬೇಕಾದ್ರೆ, ಕೊಲೆನೋ ಅತ್ಯಾಚಾರನೋ ದೌರ್ಜನ್ಯನೋ ಯಾವುದೇ ನಡಿಬೇಕಾದ್ರೆ ಅದಕ್ಕೇನು ಕಾರಣ? ಈ ವ್ಯವಸ್ಥೆಯಲ್ಲಿ ಇರತಕ್ಕಂಥ ನ್ಯೂನತೆಗಳೇ ಕಾರಣ. ಎಲ್ಲಿ ತನಕ ಈ ವ್ಯವಸ್ಥೆ ಸರಿಯಾಗೋದಿಲ್ಲೋ ಅಲ್ಲಿ ತನಕ ಇದು ನಡೀತಾನೆ ಇರ್ತದೆ. ನೀವು ಆ್ಯಕ್ಷನ್ಗೆ ರಿಯಾಕ್ಷನ್ ಕೊಡ್ತಾ ಹೋದ್ರೆ ಇದು ನಿರಂತರ. ಇದು ನೀವು ರೋಗನ ಬಿಟ್ಟು ರೋಗ ಲಕ್ಷಣದ ವಿರುದ್ಧ ಹೋರಾಟ ಮಾಡ್ತಾ ಹೋದ್ರೆ ಎಲ್ಲಿ ತನಕ ರೋಗ ಇರುತ್ತೋ ಅಲ್ಲಿ ತನಕ ನಿಮ್ಮ ಮೈ ಮೇಲೆ ಗುಳ್ಳೆಗಳು, ಆಮೇಲೆ ಪೊಕ್ಕೆ ಎದೊಳೋದು, ಚರ್ಮದ ಕಾಯಿಲೆ ಬರ್ತಕ್ಕಂಥದ್ದು, ಕೆಮ್ಮಲು ಬರ್ತಕ್ಕಂಥದ್ದು, ಇನ್ನೇನೇನು ಬರ್ತಾ ಇರುತ್ತೆ. ಇವೆಲ್ಲ ರೋಗದ ಲಕ್ಷಣಗಳೇ ವಿನ ರೋಗ ಅಲ್ಲ ಅಂತ ಹೇಳಲಿಕ್ಕೆ ಚಾಲು ಮಾಡಿದ್ರು. ಹಾಗಾಗಿ ಅವ್ರ ಪತ್ರಿಕೆಯಲ್ಲಿ ಅವ್ರ ಅಟ್ರಾಸಿಟಿಗಳ ಬಗ್ಗೆ, ಈ ಥರ ರಿಯಾಕ್ಷನ್ಸ್ ಬಗ್ಗೆ ಅವರು ಹೆಚ್ಚಿಗೆ ಬರಿತಾ ಇರಲಿಲ್ಲ. ಅವರು ಬರಿತಾ ಇದ್ದು ಆಳವಾಗಿ ಸೈದ್ಧಾಂತಿಕವಾದ ವಿಚಾರಗಳನ್ನೇ ಬರೆದ್ರು. ಹೆಂಗೆ ಈ ಸಮಾಜನ ನಾವು ಬದಲಾವಣೆ ಮಾಡಬೇಕು, ಬದಲಾವಣೆ ಮಾಡಬೇಕಾದ್ರೆ ಯಾವ್ಯಾವ ಶಕ್ತಿಗಳು ಒಂದಾಗಬೇಕು, ನಿಮ್ಮ ಫ್ರೆಂಡ್ಸ್ ಯಾರು, ನಿಮ್ಮ ಶತ್ರುಗಳು ಯಾರು, ನೋ ಯುವರ್ ಎನಿಮಿ, ನೋ ಯುವರ್ ಫ್ರೆಂಡ್ಸ್, ಇವೆರಡರ ಬಗ್ಗೆ ನಿಮಗೆ ಸ್ಪಷ್ಟತೆ ಇತ್ತಂದರೆ ನಿಮ್ಮ ಹೋರಾಟ ಕ್ಲಿಕ್ ಆಗುತ್ತೆ. ಇದರ ಆಧಾರದ ಮೇಲೆ ಅವರು ರೆಡಿ ರೆಫರೆನ್ಸ್ ಟು ರೆವಲ್ಯೂಷನರೀಸ್ ಅಂತ ಒಂದು ಬ್ಯೂಟಿಫುಲ್ ಪುಸ್ತಕನ ಬರೆದ್ರು. ಬ್ರಾಹ್ಮಿನಿಸಮ್ ಎ ಕರ್ಸ್ ಟು ದಿ ಇಂಡಿಯಾ ಅಂತ ಬರೆದ್ರು. ಈ ಥರದ ಅನೇಕ ಗೈಡ್ಲೈನ್ಸ್ ಇರ್ತಕ್ಕಂಥ ಪುಸ್ತಕಗಳನ್ನು ಬರೆದ್ರು. ಹಾಗೆಯೇ ದಲಿತ್ ಮೂವ್ಮೆಂಟ್ ಅಂದರೆ ಸಾಮಾನ್ಯ ಸಂಘಟನೆಗಳ ಪಾಲಿಗೆ ಆ್ಯಕ್ಷನ್ ಒಂದು ರಿಯಾಕ್ಷನ್ನು. ಆದರೆ SC/ST ಏನಿದೆ ರಿಸರ್ವೇಷನ್ನು, ಪ್ರಮೋಷನ್ನು, ಇದ್ರದ್ದು ಬಗ್ಗೆ ಅಷ್ಟೇ ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟಕ್ಕೇ ಸೀಮಿತಗೊಳಿಸ್ಬಿಟ್ಟಿದ್ರು. ಅದನ್ನು ಮೀರಿ ಇದರ ಆಚೆಗೆ ಈ ಅಂಬೇಡ್ಕರಿಸಮ್ ಅನ್ನೋದಕ್ಕೆ ಬೇರೆ ವ್ಯಾಪ್ತಿ ಇದೆ ಅಂತ ಹೇಳಿದ್ದು ಅದು ದಲಿತ್ ವಾಯ್ಸ್ ಪತ್ರಿಕೆ VT ರಾಜಶೇಖರ್ ಅವರು. ಹಾಗೆಯೇ ಇವತ್ತು ಭಾಳ ದೊಡ್ಡ ಒಂದು ಸುದ್ದಿ ಇರೋದು ಇಂಟರ್ನಲ್ ರಿಸರ್ವೇಷನ್, ಒಳ ಮೀಸಲಾತಿ ಬಗ್ಗೆ. ಈ ಒಳ ಮೀಸಲಾತಿ ಶುರುವಾದಾಗ ಅದಕ್ಕೆ ವಿರುದ್ಧವಾಗಿ ಅನೇಕ ಅಂಬೇಡ್ಕರ್ವಾದಿಗಳು ಮಾತಾಡಿದ್ರು, ಮುಖ್ಯವಾಗಿ ಮಹಾರಾಷ್ಟ್ರದವರು ಮತ್ತು ಆಂಧ್ರದವರು. ಆಗ ಈ ಒಳ ಮೀಸಲಾತಿನೂ ಸಹಿತ ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ಬರ್ತಕ್ಕಂಥ ಅವಶ್ಯಕವಾದ ಒಂದು ಪ್ರಶ್ನೆ. ಇದನ್ನು ನೀವು ಪರಿಹರಿಸಲೇಬೇಕು, ಉತ್ತರ ಕೊಡಲೇಬೇಕು. ಹಾಗಾಗಿ ಒಳ ಮೀಸಲಾತಿ ಕೇಳ್ತಾ ಇರ್ತಕ್ಕಂಥ ಉಪಜಾತಿ ಅನ್ನಲ್ಲ, ಅದು ಒಂದು ಸಪ್ರೇಟ್ ಒಂದು ಜಾತಿನೇ ಕೇಳ್ತಾ ಇರೋದು 100% ಅಂಬೇಡ್ಕರ್ವಾದಕ್ಕೆ ಪೂರಕವಾಗಿದೆ ಅಂತಲೇ ಡಿಫೆಂಡ್ ಮಾಡಿದ್ರು. ಈ ನಿಟ್ಟಿನಲ್ಲಿ ನಾನು ಆಗ ಅವ್ರ ಜೊತೆಯಲ್ಲಿ ದಲಿತ್ ವಾಯ್ಸಲ್ಲಿ ಪ್ರೊಡಕ್ಷನ್ ಎಡಿಟರ್ ಆಗಿದ್ದೆ. ಕಾಸ್ಟ್ ಐಡೆಂಟಿಟಿ ಅಂತಕ್ಕಂಥ ಒಂದು ಡಿಬೇಟ್ನ ಸ್ಟಾರ್ಟ್ ಮಾಡಿದ್ರು. ಮೊದಲನೇ ಲೇಖನ ನಂದೇ ಆಗಿತ್ತು. ಅದರಲ್ಲಿ ಮುಖ್ಯವಾಗಿ ಬೊಜಾ ತಾರಕಮ್ ಅವರು ಅದಕ್ಕೆ ರಿಯಾಕ್ಷನ್ ಕೊಟ್ಟರು. ಅದರಿಂದಾಗಿ ಇದನ್ನು ಸ್ಟಾರ್ಟ್ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಈ ಡಿಬೇಟ್ಸ್ನಲ್ಲಿ ಇನ್ವಾಲ್ವ್ ಮಾಡ್ತಕ್ಕಂಥ ಕೆಲಸ ಆಯಿತು. ಆಮೇಲೆ ಅನೇಕ ಸಭೆಗಳಲ್ಲಿ ಹೋಗಿ ಮಾತಾಡೋಂಗಾಯಿತು 1994ರಲ್ಲಿ. ಅಲ್ಲಿಂದ ಆಚೆಗೆ 1.5 ವರ್ಷ ಕಾಲ ನಡೆದು ಈ ಡಿಬೇಟು ಇವತ್ತು ಅದೊಂದು ತಾರ್ಕಿಕ ಹಂತಕ್ಕೆ ಬಂದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅದನ್ನು ಒಪ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದು ಸುಪ್ರೀಂ ಕೋರ್ಟು ಸಹಿತ ಇವತ್ತು ಒಪ್ಕೊಂಡ್ಬಿಟ್ಟಿದೆ. ಇದನ್ನೆಲ್ಲರೂ ಆರಂಭ ಕಾಲದಲ್ಲೇ ಮುಂದೆ ಹಿಂಗಾಗುತ್ತೆ ಅನ್ನೋದನ್ನು ಹೇಳಿದಂಥ ವ್ಯಕ್ತಿ VT ರಾಜಶೇಖರ್ ಅವರು. ಅಂದರೆ ಅದಕ್ಕೊಂದು ವೇದಿಕೆಯನ್ನು ಒದಗಿಸ್ಕೊಟ್ರು. ಹಾಗಾಗಿ ಎಲ್ಲ ಡಿಬೇಟ್ ಸೇರಿ ಒಂದು ಪುಸ್ತಕ ಮಾಡಿದ್ರು, ಎ ನೇಷನ್ ವಿದಿನ್ ಎ ನೇಷನ್ ಅಂತ ಹೇಳ್ತಕ್ಕಂಥ ಪುಸ್ತಕ. ಇಲ್ಲಿ ಜಾತಿಯ ಸ್ವರೂಪ ಏನು, ಅದು ಹೆಂಗೆ, ಅದರ ಮೆಕ್ಯಾನಿಸಮ್ ಏನು, ಇದ್ರ ಬಗ್ಗೆ ಬರ್ತೀವಿ. ಇದೇ ಮಾತನ್ನು ಮಾನ್ಯವ್ರ ಕಾಂಶಿರಾಮ್ ಸಾಹೇಬರು 98ರಲ್ಲಿ 1998ಅಲ್ಲಿ ಮೊದಲನೇ ದಲಿತ ಸಮ್ಮೇಳನ ಮಲೇಷ್ಯಾದಲ್ಲಿ ನಡೆದಾಗ ಮಾತಾಡಿದ್ರು. 1 hour 1.5 hours ಮಾತಾಡಿದ್ರು. ರೂಲರ್ಸ್ ಅಲೋನ್ ಕ್ಯಾನ್ ಕ್ರಿಯೇಟ್ ಕಾಸ್ಟ್ಲೆಸ್ ಸೊಸೈಟಿ. ಅನಿಲೇಷನ್ ಆಫ್ ಕಾಸ್ಟ್ ಆಗಬೇಕು, ಆದರೆ ಸದ್ಯಕ್ಕೆ ಇದು ಆಗೋಲ್ಲ. ಯಾಕೆ ಆಗೋಲ್ಲ ಅಂದರೆ ನೀವು ಕಾಸ್ಟ್ನ ಬಳಸೋದು ಕಲೀರಿ, ಕಾಸ್ಟು ನಿರ್ನಾಮ ಆಗುತ್ತೆ. ಈಗ ಈ ಕಾಸ್ಟ್ನ ಬ್ರಾಹ್ಮಣರು ಬಳಸ್ತಾ ಇದ್ದಾರೆ, ಅವರ ಅನುಕೂಲಕ್ಕಾಗಿ, ನಿಮ್ಮ ಅನಾನುಕೂಲಕ್ಕಾಗಿ. ನೀವು ಎಲ್ಲಿ ತನಕ ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲೋ, ಹೌ ಟು ಹ್ಯಾಂಡಲ್ ದ ಕ್ಯಾಸ್ಟ್ ಅನ್ನೋದು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲೋ ಅಲ್ಲಿ ತನಕ ನಿಮಗೆ ಕ್ಯಾಸ್ಟ್ ವಿರುದ್ಧ ಅಂತ ಅನಿಸ್ತಾ ಇರುತ್ತೆ. ಇದು ವಿರುದ್ಧವಾಗಿದೆ, ಇದು ಸರಿ ಇಲ್ಲ ಅನ್ನಂಗಿದ್ದಾರೆ ಬ್ರಾಹ್ಮಣರು ಯಾವತ್ತೂ ಬಿಟ್ಬಿಡ್ತಾ ಇದ್ದಾರೆ ಅದನ್ನು. ಯಾಕೆ ಅವ್ರು ಉಳಿಸ್ಕೊಂಡಿದ್ದಾರೆ ಅಂದರೆ ಬಿಕಾಸ್ ಇಟ್ ಇಸ್ ಬೆನಿಫಿಟಿಂಗ್ ದಮ್. ಇಫ್ ದೇ ಕುಡ್ ಟೇಕ್ ಬೆನಿಫಿಟ್ ಆಫ್ ಕಾಸ್ಟ್, ವೈ ನಾಟ್ ಯು ಟೇಕ್ ಇಟ್? ಬಾಬಾ ಸಾಹೇಬ್ ಅಂಬೇಡ್ಕರ್ ಅದರ ಲಾಭವನ್ನು ಪಡೆದು ಕಾಸ್ಟ್ನ ಸರಿಯಾಗಿ ಬಳಸಿದ್ರಿಂದ ಬ್ರಿಟಿಷರ ಕಾಲದಲ್ಲಿ, ಅಂದರೆ ಸ್ವಾತಂತ್ರ್ಯ ಪೂರ್ವ ದಿನಗಳಲ್ಲಿ ಅವರು ದಲಿತರಿಗೆ, ಆದಿವಾಸಿಗಳಿಗೆ ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಅನೇಕ ಸೌಲಭ್ಯಗಳನ್ನ ಹಕ್ಕುಗಳನ್ನ ಗಳಿಸ್ಕೊಟ್ರು. ಅದರ ನಂತರ ಬಂದವರು ಇದನ್ನ ಅರ್ಥ ಮಾಡ್ಕೊಳ್ದಿರೋದ್ರಿಂದ ಪೆದ್ದಾಗಿ ಏನೇನೋ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ತನಕ ಕಾಸ್ಟ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರು.
ಇದನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಮೊದಲನೇ ವ್ಯಕ್ತಿ ಅಂದರೆ ಅದು ಮಾನ್ಯವ್ರ ಕಾನ್ಶಿರಾಮ್ ಸಾಹೇಬರು. ನಂತರ ಇದನ್ನು ಸೈದ್ಧಾಂತಿಕವಾಗಿ ಅರ್ಥ ಮಾಡಿಕೊಂಡು ಇದನ್ನು ಸಮರ್ಥಿಸ್ಕೊಂಡದ ಹೋಗಿದ್ದಂದರೆ ಅದು ವಿ ಟಿ ರಾಜಶೇಖರ್ ಅವರು ತಮ್ಮ ದಲಿತ ವಾಯ್ಸ್ ಪತ್ರಿಕೆ ಮೂಲಕ ಭಾಳ ಓಪನ್ ಆಗಿ ಅದ್ರ ಬಗ್ಗೆ ಡಿಬೇಟ್ ಸ್ಟಾರ್ಟ್ ಮಾಡಿ ಇಟ್ ವೆಂಟ್ ಆನ್ ಫಾರ್ ಆಲ್ಮೋಸ್ಟ್ 1.5 years, 1 ವರ್ಷ ಕಾಲ ನಡೀತು. ಇದರಲ್ಲಿ ಅನೇಕ ಅಂಬೇಡ್ಕರ್ವಾದಿಗಳ ಬಣ್ಣ ಬಯಲಾಗೋಯ್ತು, ಎಲ್ಲ ಎಕ್ಸ್ಪೋಸ್ ಆಗಿಬಿಟ್ರು. ಇದನ್ನು ಆ ದಿನಗಳಲ್ಲೇ ಹೇಳಿದ್ದು. ಹಾಗೆಯೇ ಮತ್ತೊಂದು ಮಾತನ್ನು ಹೇಳಿದ್ರು, ಇವತ್ತು 3-4 ವರ್ಷಗಳಿಂದ ಕೊರೋನಾ ಬಂದು ಇಡೀ ಜಗತ್ತನ್ನು ನಡಗಿಸ್ಬಿಡ್ತು. ಭಾಳ ಮುಖ್ಯವಾಗಿ ಏನು ಈ 3ನೇ ರಾಷ್ಟ್ರಗಳಿಂದ ಹೇಳ್ತಾರೆ, ಭಾರತ, ಪಾಕಿಸ್ತಾನ, ಬಾಂಗ್ಲಾ, ನೇಪಾಳ, ಸೌತ್ ಆಫ್ರಿಕಾ, ಈ ದೇಶಗಳಲ್ಲಿ ಭಾಳ ದೊಡ್ಡ ಲಾಸ್ ಆಯಿತು. ಎಷ್ಟೋ ಸಾವಿರಾರು ಜನ ಸತ್ತೋಗ್ಬಿಟ್ರು. ಇದನ್ನು ಅವ್ರು ಅಂದೇನೆ ಊಹಿಸಿದ್ರು. ಈ ಕೊರೋನಾ ಅನ್ನೋದಾಗಲಿ, ಹಿಂದೆ ಬಂದಂಥ ಫ್ಲೂ ಆಗಲಿ, ಮತ್ತು ಅನೇಕ ಕಾಯಿಲೆಗಳು, ಇದೇನು ಈ ಪಿಡುಗರು ಅಂತ ಹೇಳ್ತಾವಲ್ಲ, ಈ ಸಾಮೂಹಿಕವಾಗಿ ಬರ್ತಕ್ಕಂಥ ಈ ಪಿಡುಗು, ಅವು ತನ್ನಷ್ಟಾನೇ ಆಗೋದಲ್ಲ, ಅದನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಕೊರೋನಾ ಬಂದಾಗಲೂ ಸಹಿತ ಇದ್ರ ಬಗ್ಗೆ ಚರ್ಚೆ ನಡೀತು. ಪ್ರಪಂಚದ ಜನಸಂಖ್ಯೆನ ಕಡಿಮೆ ಮಾಡೋದಕ್ಕೆ ಮುಂದುವರೆದ ರಾಷ್ಟ್ರಗಳು ಮಾಡಿರ್ತಕ್ಕಂಥ ಪಿತೂರಿ ಇದು. ಇಟ್ಸ್ ಪ್ರೀ ಪ್ಲ್ಯಾಂಡ್ ಕಾನ್ಸ್ಪಿರಸಿ ಅಂತ ಹೇಳಿದ್ರು. ಇದೇ ಥರ 1920ರಲ್ಲಿ ಮುಸಲ್ಮಾನ್ ಸಂಖ್ಯೆಯನ್ನು ಸ್ಪೈನ್ ದೇಶದಲ್ಲಿ ಕಡಿಮೆ ಮಾಡೋದಕ್ಕೆ ಫ್ಲೂವನ್ನು ತಂದರು. ಫ್ಲೂವನ್ನು ಅವರು ಹುಟ್ಟಾಕಿದ್ರು. ಫ್ಲೂ ಅಂದರೆ ಆ ವೈರಸ್ನ ಹುಟ್ಟಾಕಿದ್ರು ಅನ್ನೋದನ್ನ ಕಂಡುಹಿಡಿದು ಅದ್ರ ಬಗ್ಗೆ ಡೀಟೇಲ್ಡ್ ಆರ್ಟಿಕಲ್ ಬರೆದ್ರು. ಹೌ ಟು ಎಕ್ಸ್ಟರ್ಮಿನೇಟ್ ಮುಸ್ಲಿಮ್ಸ್, ಎ ಸ್ಪ್ಯಾನಿಷ್ ಎಕ್ಸ್ಪೆರಿಮೆಂಟ್ ಅಂತೇಳಿ. ಭಾಳ ಬ್ಯೂಟಿಫುಲ್ ಪುಸ್ತಕ ಅದು. ಅದೇ ರೀತಿ ಇವತ್ತು ಅದ್ರಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ರು, ಹೆಂಗೆ ಒಂದು ಸಮಾಜವನ್ನು ಎಲ್ದಂಗೆ ಮಾಡೋದು, ನಾಶ ಮಾಡೋದು, ಸಂಪೂರ್ಣವಾಗಿ ಅವ್ರನ್ನ ನಿರ್ನಾಮ ಮಾಡೋದು, ಹೆಂಗೆ ಒಂದು ಕಡೆ ಸಾಂಸ್ಕೃತಿಕ ಅವ್ರನ್ನ ಫಿನಿಷ್ ಮಾಡಬೇಕು, ಇನ್ನೊಂದು ಫಿಸಿಕಲಾಗಿ ಅವ್ರನ್ನ ಫಿನಿಷ್ ಮಾಡಬೇಕು ಅನ್ನೋದನ್ನ ಡೀಟೇಲ್ಡಾಗಿ ಬರೆದಿರೋಂಥ ಪುಸ್ತಕ ಅದು. ಅದನ್ನು ಓದಿದ್ರೆ ನಮಗೆ, ಓದಿದರೆ ಇವತ್ತು ಕರೋನಾ ಇದರಿಂದ ಏನೆಲ್ಲ ನಡೆದಿರಬಹುದು ಅನ್ನೋದು ನಮಗೆ ಮನವರಿಕೆ ಆಗುತ್ತೆ. ಇಂಥದ್ದೆಲ್ಲ ಹೊಸ ಹೊಸ ವಿಚಾರಗಳು. ಇವತ್ತು ಇಂಟ್ರಲ್ ರಿಸರ್ವೇಷನ್ ಅದು ಒಂದು ತಾರ್ಕಿಕ ಹಂತಕ್ಕೆ ಬರೋದಕ್ಕೆ ವಿ ಟಿ ಸಾಹೇಬರ ಕೊಡುಗೆ ಭಾಳಷ್ಟು ದೊಡ್ಡದಿದೆ. ಹಾಗೆಯೇ ಈ ಕೊರೋನಾ ಬಗ್ಗೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಹೋರಾಟಕ್ಕೆ, ದಲಿತ ಮೂವ್ಮೆಂಟ್ಗೆ ಒಂದು ವಿಶಾಲ ಅರ್ಥ ಬರೋದಕ್ಕೆ ಇದೆಲ್ಲನೂ ಸಹಿತ ಅವ್ರದ್ದೇ ಕೊಡುಗೆ ಇದು. ಹಾಗೆ ಇನ್ನು ವಿ ಟಿ ಆರ್ ಅವರು ಆ್ಯಕ್ಷನ್, ನಡೆ ನುಡಿ, ಟಾಕ್ ಆ್ಯಂಡ್ ವಾಕ್ ಹೆಂಗಿತ್ತು ಅಂತ ಹೇಳಿದ್ರೆ, ತಾವು ಏನು ಮಾತಾಡ್ತಾ ಇದ್ರೋ ಅದನ್ನು ನಡೆದು ತೋರಿಸ್ತಂಥ ಪ್ರಾಮಾಣಿಕ ವ್ಯಕ್ತಿ, ನಿಸ್ವಾರ್ಥ ವ್ಯಕ್ತಿ. ಅವರ ಹೆಸರು ವಿ ಟಿ ರಾಜಶೇಖರ್ ಶೆಟ್ಟಿ ಅಂತ ಇದ್ದಿದ್ದು. ಯಾವುದೋ ಒಂದು ಸಭೆಯಲ್ಲಿ ನಮ್ಮ ಈ ದ್ರಾವಿಡ ಕಳಗಂ ಲೀಡರು ಕೆ ವೀರಮಣಿ ಅವರು, ಶೆಟ್ಟಿ ಅನ್ನೋದು ಜಾತಿ ಸೂಚಕ ಪದ, ನೀವು ಜಾತಿ ವಿನಾಶ ಆಗ್ಬೇಕಂತ ಹೇಳ್ತೀರಾ, ಮತ್ತು ಶೆಟ್ಟಿನಾಗ ತಗ್ಲಾಕೊಂಡಿದ್ದೀರಾ ಅಂತ ಹೇಳಿದ್ರು. ಮನುಷ್ಯ ನೆಕ್ಸ್ಟ್ ಡೇನೇ ಹೋಗಿ ಶೆಟ್ಟಿ ಅನ್ನೋ ಪದನ ತೆಗೆದಾಕಿ ವಿ ಟಿ ರಾಜಶೇಖರ್ ಅಂತ ಒಂದು ಅಫಿಡೇವಿಟ್ ಮಾಡಿ ಅವತ್ತಿಂದ ವಿ ಟಿ ರಾಜಶೇಖರ್ ಅಂತ ಹೇಳಕ್ಕೆ ಶುರು ಮಾಡಿದ್ರು. ಕ್ರಮೇಣ ಅದು ವಿ ಟಿ ಆರ್ ಅಂತ ಆಗೋಯಿತು. ಇದು ಅವ್ರ ಕಾಲದಲ್ಲಿ ನಡೆದಿದ್ದು. ಹಾಗೆಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಪೂರ್ಣವಾಗಿ ಒಪ್ಕೊಂಡಿದ್ದರಿಂದಾಗಿ ನಾನು ಬಾಬಾ ಸಾಹೇಬ್ ಥರ ನಾನು ಬುದ್ಧಿಸ್ಟ್ ಆಗ್ಬೇಕಂತೇಳಿ ಬುದ್ಧಿಸಮ್ ಕನ್ವರ್ಟ್ ಆದರು. ಇವತ್ತಿಗೂ ಅನೇಕ ದಲಿತ ನಾಯಕರು, ಅಂಬೇಡ್ಕರ್ವಾದಿ ಅಂದ್ಕೊಂಡು ದಲಿತ ನಾಯಕರು ಇನ್ನೂ ಹಿಂದೂಗಳಾಗೇ ಇದ್ದಾರೆ. ಅವ್ರ ಮನೆಗಳಲ್ಲಿ ಪಕ್ಕಾ ಹಿಂದೂಗಳಾಗಿದ್ದಾರೆ. ಎಲ್ಲ ಹಬ್ಬಗಳು ಮಾಡ್ತಾರೆ, ಮದುವೆಗಳಿಗೆ ಬ್ರಾಹ್ಮಣರನ್ನು ಕರೆಸ್ತಾರೆ, ಇವೆಲ್ಲ ಮಾಡ್ತಾಯಿದ್ದಾರೆ. ಬಟ್ ವಿ ಟಿ ಆರ್ ತಾವು ಹೇಳ್ದಂಗೆ ನಡ್ಕೊಂಡ್ರು. ಹಾಗೆಯೇ ಈ ಜಾತಿ ವಿನಾಶ ಆಗ್ಬೇಕಂತ ಹೇಳಿದ್ರೆ ಭಾಳ ಮುಖ್ಯ, ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗಬೇಕು ಅನ್ನೋದು ಆವಾಗ ಒಂದು ನಂಬಿಕೆ ಇತ್ತು. ಆ ಆಧಾರದ ಮೇಲೆ ತನ್ನ ಮಗ ಸಲೀಲ್ ಶೆಟ್ಟಿ ಅವರು ಒಬ್ಬ ಶೆಡ್ಯೂಲ್ ಕಾಸ್ಟ್ ಹುಡುಗಿನ ಮದುವೆ ಮಾಡ್ಕೊಂಡಾಗ ಮುಂದೆ ನಿಂತು ಅವರು ಭಾಳ ಪೂರ್ಣ ಒಪ್ಪಿಗೆ ಕೊಟ್ಟು ಮದುವೆ ಮಾಡಿದ್ರು. ಇವತ್ತು ಅಷ್ಟೇ ಅವ್ರ ಸೊಸೆ ಮತ್ತು ಮಗ ಸುಖವಾಗಿದ್ದಾರೆ, ಏನೂ ತೊಂದರೆ ಆಗಿಲ್ಲ, ಫಸ್ಟ್ ಕ್ಲಾಸ್ ಆಗಿದ್ದಾರೆ ಅವರು. ಇದು ಇನ್ನು 2ನೇ ಪಾಯಿಂಟ್. 3ನೇದು, ಒಂದು ಮೂಮೆಂಟ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಒಂದು ಹೊಸ ಲ್ಯಾಂಗ್ವೇಜನ್ನು ಕೊಡ್ತದಲ್ಲ, ಅದೇ ಮೂಮೆಂಟು. ದಲಿತ್ ವಾಯ್ಸು ನೂರಾರು ಜನ, ಸಾವಿರಾರು ಜನ ಕಟ್ಕೊಂಡು ನಡೆದಂಥ ಮೂಮೆಂಟ್ ಅಲ್ಲ. ಒಬ್ಬ ವ್ಯಕ್ತಿ ತನ್ನ ಪತ್ರಿಕೆ ಮೂಲಕ ಯಾವ ಸಂಘಟನೆಗೂ ಕಡಿಮೆ ಇಲ್ದಿರ್ತಕ್ಕಂಥ ಒಂದು ಕ್ರಾಂತಿಯನ್ನು ಮಾಡಿದ್ರು.